ಅಲ್ಲ, ಈಗ ನಾನು ಏನ್ ನೋಡ್ದೆ? ಅವರು ಬರುವಾಗ ಅವಳನ್ನ ಬೈಕೊಂಡ್ಬಂದ್ರು, ಹೋಗುವಾಗ ಹೊಗಳುತ್ತಾ ಹೋಗ್ತಾ ಇದ್ದಾರೆ. 10 ನಿಮಿಷದಲ್ಲಿ ಈ ಬೃಂದ ಅದೇನ್ ಮೋಡಿ ಮಾಡಿದ್ಲು? ಇವರು ಅವಳ ಪರ ಆಗೋದ್ರು. ಬೃಂದಾ, ಬೃಂದಾ, ಬೃಂದಾ ಅವರೇ, ವಾಟ್ ಎ ಸರ್ಪ್ರೈಸ್! ಹೇಗಿದ್ದೀರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಎಲ್ಲಿ ಬೃಂದಾ? ಬೃಂದನಾ? ಯಾಕೆ? ಬನ್ನಿ, ನೀವು ಕೂತ್ಕೊಳ್ಳಿ. ಈಗ ಹೇಳಿ, ಏನು ವಿಷಯ ಬಂದಿದ್ದು? ಫೋನ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದ್ಲು. ಯಾಕೆ ಅಂತಲೂ ಹೇಳಿಲ್ಲ. ಇವತ್ತು ಕೋರ್ಟ್ನಲ್ಲಿ ನನ್ನ ಮಗನ ಭವಿಷ್ಯ ನಿರ್ಧಾರ ಆಗ್ತಿದೆ ಸಾಕ್ಷಿ. ಅಲ್ಲ, ಅಕ್ಕ ತಂಗಿ ಇಬ್ರು ಏನು ಹುಡುಗಾಟ ಆಡ್ತಿದಾರ? ಎಲ್ಲಿ ಅವಳು? ಬೃಂದಾ ಬಗ್ಗೆ ಫುಲ್ ಗರಂ ಆಗಿದ್ದಾರೆ. ಅವಳು ಬಂದ ತಕ್ಷಣ ಇವ್ರ ಕೈಯಲ್ಲಿ ಮಂಗಳಾರತಿ ಗ್ಯಾರಂಟಿ. ಹಾ, ಇಲ್ಲೇ ಬಂದ್ಲು ನೋಡಿ. ಇವಳಿಗೆ ಬೈಯೋವಾಗ ಇಲ್ಲಿರೋದು ಬೇಡ, ನಾನು ಸರಿಯಾಗಿ ಉಗಿಸ್ಕೊಳ್ಳಿ. ಬೃಂದಾ, ಅದೇನೋ ಬರಕ್ ಹೇಳಿದ್ಯಂತಲ್ಲ, ಅದೇನ್ ನೋಡು. ಆಂಟಿ, ಒಂದೇ ಒಂದು ನಿಮಿಷ, ಬ್ಯಾಗ್ ಇಟ್ಟು ಬಂದ್ಬಿಡ್ತೀನಿ. ಬರುವಾಗ ಹಾಗೆ ಜ್ಯೂಸ್ ತಗೊಂಡ್ ಬಾ. ಸಿತಾರವ್ರೆ, ಅದೇನು ಅಂತ ಸರಿಯಾಗಿ ವಿಚಾರಿಸಿ. ಇನ್ನೊಂದ್ಸಲ ಇದಲ್ಲ ಅವಳು ತಲೆ ಹರಟೆ ಮಾಡಬಾರ್ದು, ಹಾಗೆ ವಾರ್ನಿಂಗ್ ಮಾಡಿ. ಆಂಟಿ, ಐ ಹ್ಯಾವ್ 2 ಆಪ್ಷನ್ಸ್ ಫಾರ್ ಯು. ಜ್ಯೂಸ್ ಬೇಕಾ ಅಥವಾ ನಿಮ್ಮ ಮಗ ವಿಕ್ಕಿ ಜೈಲಿಂದ ಹೊರಗೆ ಬರ್ಬೇಕಾ? ವಿಕ್ಕಿನ ಹೊರಗೆ ತರೋದಕ್ಕೆ ಪ್ರೂಫು ಎವಿಡೆನ್ಸು ಯಾವುದೂ ಇಲ್ಲದೆ ತುಂಬಾ ಒದ್ದಾಡ್ತಿದ್ದಾರೆ. ಆದ್ರೆ ಅವನನ್ನ ಹೊರಗೆ ತರಿಸೋ ಪ್ರೂಫು ಎವಿಡೆನ್ಸು ನನಗೆ ಸಿಕ್ಕಿದೆ. ಅತಿ ಆಯ್ತು ಬೃಂದಾ. ಈ ಮೊದಲು ಅವನಿಗೆ ಮದುವೆ ಮಾಡಿಸ್ತೀನಿ ಅಂತ ನಂಬಿಸ್ದೆ. ಹೇಗೂ ಭಾರ್ಗವಿ ನಿನ್ ತಂಗಿ, ನೀನ್ ಅವಳನ್ನ ಸಂಭಾಳಿಸ್ತೀಯ ಅಂತ ಅನ್ಕೊಂಡು ನಾವು ನಿನ್ ಮಾತನ್ನ ನಂಬದ್ವಿ. ನಂಬಿ ಮೋಸನೂ ಹೋದ್. ಈಗ ಕಾಪಾಡ್ತೀನಿ ಅಂತ ನಾಟಕ ಬೇರೆ ಆಡ್ತಿದೀಯಾ? ಆಂಟಿ, ಆ ಭಾರ್ಗವಿ ನಾನು ಒಂದೇ ಅಲ್ಲ. ನಾನು ನಿಜಾನೇ ಹೇಳ್ತಾ ಇರೋದು. ಓಕೆ, ನನ್ನ ಮಾತಿಂದ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನನ್ನ ಹತ್ರ ಇರೋ ಪ್ರೂಫ್ನ ನಿಮಗೆ ತೋರಿಸ್ತೀನಿ. ಆಗ ನೀವು ನಂಬೇಕಾ ಬೇಡ ಅನ್ನೋದನ್ನ ಡಿಸೈಡ್ ಮಾಡಿ. ಈಗ ಮಾತಾಡೋಣವಾ? ನನ್ನಿಂದ ಸಹಾಯ ಆಗುತ್ತೆ ಅಂತ ನಂಬ್ತೀರಾ? ಹೇಳಿ ಸರ್, ಏನಾಯ್ತು? ನೀವು ಒಳಗಡೆ ಬರ್ಬೇಕಿತ್ತು. ಜೆ.ಪಿ. ಸರ್ನೇ ಗಡಗಡ ನಡೆಸ್ಬಿಟ್ಲು ಭಾರ್ಗವಿ. ಜೆ.ಪಿ. ಸರ್ ಬಾಯಿ ಮುಚ್ಚಿಸ್ಬಿಟ್ರ? ಹಾಗಾದ್ರೆ ಇನ್ ಮುಂದೆ ಭಾರ್ಗವಿ ಮೇಡಮ್ದೇ ಹವಾ. ನನ್ನ ಮಗಳು ಹೇಳಿದ್ದನ್ನ ಗೆದ್ದು ತೋರಿಸಿದಾಳೆ. ಕೊನೆಗೂ ಸಂಧ್ಯಾಗ ನ್ಯಾಯ ಕೊಡಿಸ್ಬಿಟ್ಲು. ಅವತ್ತು ನನಗೆ ಅವಮಾನ ಆಗಿರೋ ಇದೇ ಕೋರ್ಟಲ್ಲಿ ಇಂದು ಜೆ.ಪಿನ್ ಸೋಲಿಸಿದಾಳೆ. ಒಬ್ಬ ಅಪ್ಪನಾಗಿ ಇದಕ್ಕಿಂತ ಖುಷಿ ಇನ್ನೇನಿದೆ? ಅಲ್ಲ, ಅರ್ಜುನ್ ಎಲ್ಲೋದ್ರು? ಇಲ್ಲೇ ನಿಂತಿದ್ರಲ್ಲ.
ಪುಟ್ಟಿ ಗೆಲ್ಲೋದ್ರಲ್ಲಿ ಅವನದ್ದು ದೊಡ್ಡ ಪಾಲಿದೆ. ಅವ್ರ ಗಂಡ ಹೆಂಡತಿ ಇಬ್ರು ಬಂದ್ಮೇಲೆ ಒಟ್ಟಿಗೆ ಸಂಭ್ರಮ ಪಡಬೇಕು. ಇಡೀ ವಟಾರಕ್ಕೆ ಸಿಹಿ ಹಂಚ್ಬಿಡ್ಬೇಕು. ಇವತ್ತು ನಡೆದಿರೋದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಭಾರ್ಗವಿ ಅವರು ಅಷ್ಟೊಂದು ಚೆನ್ನಾಗಿ ವಾದ ಮಾಡಿದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ಲೀಸ್ ನೋ ಕಮೆಂಟ್ಸ್. ಸರ್ ಇದ್ರ ಬಗ್ಗೆ ಏನಾದ್ರೂ ಹೇಳಿ ಸರ್. ಸರ್ ಬನ್ನಿ ಪ್ಲೀಸ್. ಈಗೇನ್ ಮಾಡೋದು ಬೃಂದ? ನನ್ನ ಹತ್ರ ಇರೋ ಪ್ರೂಫು ಒರಿಜಿನಲ್ ಅಲ್ಲ ಅಂತ ನಿಮ್ಗೆ ಅನಿಸ್ತಿದ್ಯಾ? ಅಷ್ಟು ಸಾಕಲ್ಲ, ವಿಕ್ಕಿನ ನಾನು ಬಚಾವ್ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ನನ್ನ ಮಗ ಜೈಲು ಕೋರ್ಟು ಅಂತ ಒದ್ದಾಡೋದನ್ನ ನಂಗೆ ನೋಡಕ್ ಆಗ್ತಿಲ್ಲ ಬೃಂದ. ಈಗಾಗಲೇ ನಿಶ್ಚಯ ಆಗಿರೋ ನಿಮ್ಮ ಮಗನ ಭವಿಷ್ಯನ ಬದಲಾಯಿಸೋಕೆ ಆ ಹಣೆ ಬರಹನ ತಿದ್ದಿ ಬರೀತಾ ಇದ್ದೀನಿ. ನಾನು ಇದನ್ನ ಮಾಡೋದಕ್ಕೆ ಎಷ್ಟು ರಿಸ್ಕ್ ತಗೋತಾ ಇದ್ದೀನಿ ಅನ್ನೋದು ನಿಮಗೆ ನೆನಪಿದ್ರೆ ಸಾಕು ಆಂಟಿ. ಇದು ಒಂದು ಕೆಲಸ ಮಾಡಿಕೊಟ್ರೆ ನಿನ್ಗೇನ್ ಸಹಾಯ ಬೇಕಾದ್ರೂ ಮಾಡ್ತೀನಿ ಬೃಂದ. ಶಕ್ತಿ ಜೊತೆ ನಾನು ಮಾತಾಡ್ತೀನಿ, ನೀನು ನಿನ್ನ ಕೆಲಸನ ಮುಂದುವರ್ಸು. ನೀನು ಪ್ಲಾನ್ ಹೇಳಿರೋ ಹಾಗೆ ಎಕ್ಸಿಕ್ಯೂಟ್ ಕೂಡ ಮಾಡಲೇಬೇಕು. ಈ ಸರಿ ಏನು ಎಡವಟ್ಟಾಗದೇ ಇರೋ ಹಾಗೆ ನೋಡ್ಕೊ ಬೃಂದ. ನಾನು ಎಲ್ಲ ನೋಡ್ಕೋತೀನಿ. ಏ ಬೃಂದ, ಆವಾಗ್ಲೇ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದೀನಿ. ಬಂದವ್ರಿಗೆ ಹೇಗೆ ಉಪಚಾರ ಮಾಡ್ಬೇಕು ಅಂತಾನು ನಾನೇ ಹೇಳ್ಕೊಡ್ಬೇಕಾ? ಅಯ್ಯೋ ಪರವಾಗಿಲ್ಲ ಬಿಡಿ ಸಾಕ್ಷಿ, ಅವಳು ಹೇಳಿರೋ ವಿಷಯ ಕೇಳಿ ಹೊಟ್ಟೆ ತುಂಬ ಹೋಯ್ತು. ಪಾಪ ಅವಳ ಕೆಲಸ ಹೇಳಬೇಡಿ ನೀವು. ಆಂಟಿ, ನಿಮ್ಮ ಹತ್ರ ಇನ್ನೂ ಮಾತಾಡೋದಿದೆ. ಪ್ರೈವೇಟಾಗಿ ಮಾತಾಡೋಣ ಬನ್ನಿ ಆಂಟಿ. ಅಲ್ಲ, ಈಗ ನಾನು ಏನ್ ನೋಡ್ದೆ? ಅವರು ಬರುವಾಗ ಅವಳನ್ನ ಬೈಕೊಂಡ್ಬಂದ್ರು, ಹೋಗುವಾಗ ಹೊಗಳುತ್ತಾ ಹೋಗ್ತಾ ಇದ್ದಾರೆ. 10 ನಿಮಿಷದಲ್ಲಿ ಈ ಬೃಂದ ಅದೇನ್ ಮೋಡಿ ಮಾಡಿದ್ಲು? ಇವರು ಅವಳ ಪರ ಆಗೋದ್ರು. ಅಪ್ಪ, ಇವಳಂತೂ ಮನುಷ್ಯಲೇ ಅಲ್ಲ. ಮಾಟಗಾತಿನೇ. ಮೇಡಮ್, ನಿಮ್ಮ ಮೊದಲ ಗೆಲುವಿನ ಬಗ್ಗೆ ಏನ್ ಹೇಳ್ತೀರಾ? ಆಗ್ಲೇ ಹೇಳ್ದ ಹಾಗೆ ಇದು ನನ್ನ ಗೆಲುವಲ್ಲ, ಸಂಧ್ಯಾ ಗೆಲುವು, ನಮ್ಮೆಲ್ಲರ ಗೆಲುವು. ಇನ್ಫ್ಯಾಕ್ಟ್ ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ಎಲ್ಲ ಹೆಣ್ಮಕ್ಳ ಗೆಲುವು. ಅವಳ ಸಾವಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ. ಅದನ್ನ ಮಾಡಿದ್ದೀನಷ್ಟೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರೆ, ಆದ್ರೆ ಎಲ್ಲರೂ ಅತ್ತೆ ಸೊಸೆ ಜಗಳದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವತ್ತು ಮಾವ ಮತ್ತು ಸೊಸೆ ವಾದ ಮಾಡಿದ್ದನ್ನು ನೋಡಿದ್ವಿ. ಸೋಲೆ ನೋಡ್ದಿರೋ ನಿಮ್ಮ ಮಾವನ್ ಸೋಲ್ಸಿದ್ದು ನಿಮ್ಗೆ ಹೇಗ ಅನಿಸ್ತು ಮೇಡಮ್? ಮಾವ ಸೊಸೆನಾ? ಏನ್ ಹೇಳ್ತಾ ಇದ್ದೀರಿ ಇವರು? ಇದನ್ನ ಜಗಳ ಅನ್ನಲ್ಲ, ನ್ಯಾಯಕ್ಕೋಸ್ಕರ ನಡೀತಾ ಇರೋ ಯುದ್ಧ ಅಂತೀವಿ. ನ್ಯಾಯ ಅಂತ ಬಂದಾಗ ಅತ್ತೆ ಮಾವ ಗಂಡ ಹೆಂಡತಿ ಅಪ್ಪ ಅಮ್ಮ ಯಾವುದೇ ಲೆಕ್ಕಕ್ಕೆ ಬರಲ್ಲ. ಮನೇಲಿದ್ದಾಗಷ್ಟೇ ನಾವು ಮಾವ ಸೊಸೆ, ಹೊರಗಡೆ ಬಂದಾಗ ನಾವಿಬ್ರು ಲಾಯರ್ಸ್ ಅಷ್ಟೆ.
ಕಾಲ ಎಲ್ರ ಕಾಲು ಎಳೆಯುತ್ತೆ ಅಂತಾರಲ್ಲ, ಇದು ಹಾಗೆ. ಸೋತವರು ಕೆಳಕ್ ಹೋಗ್ತಾರೆ, ಗೆದ್ದವರು ಮೇಲ್ ಬರ್ತಾರೆ. ಕೇಸ್ ಯಾವಾಗ ಮುಗಿಯುತ್ತೆ, ಸಂಧ್ಯಾಗ್ ಯಾವಾಗ ನ್ಯಾಯ ಸಿಗುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಭಾರ್ಗವಿ ಏನ್ ಹೇಳ್ತಿದ್ದಾಳೆ? ಅವಳ ಮಾವ ಜಿಪಿನ ಅಂದ್ರೆ ಅರ್ಜುನ್ ಜೆಪಿ ಮಗನ? ಏನ್ ನಡೀತಿದೆ ಇಲ್ಲಿ? ಕಿವಿಯಾರ ಕೇಳಿದ್ರು ಇದನ್ನ ಸತ್ಯ ಅಂತ ನಂಬಕ್ಕಾಗ್ತಿಲ್ವಲ್ಲ ನನ್ನ ಕೈಲಿ. ನನ್ನ ಮಗಳು ಆ ಕ್ರೂರಿ ಜೆಪಿ ಮನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳ. ಅಯ್ಯೋ, ನಂಬಕ್ಕಾಗ್ತಾ ಇಲ್ಲ. ಇಲ್ಲ, ಸಾಧ್ಯ ಇಲ್ಲ. ನಾನೇ ಆ ಮನೆಗೆ ಹೋಗಿ ಕನ್ಫರ್ಮ್ ಮಾಡ್ಕೊಡ್ತೀನಿ ಸತ್ಯನಾ ಸುಳ್ಳ ಅಂತ. ಸ್ಫಟಿಕ ಅವರೇ, ನೀವು ಈ ಕೇಸಲ್ಲಿ ನಮಗೆ ಸಹಾಯ ಮಾಡಿದ್ದನ್ನ ನಾವು ಯಾವತ್ತೂ ಮರೆಯಲ್ಲ. ಅದರಲ್ಲೂ ಆ ಪಾಪಿಗಳು ಎದುರು ಒಂಟಿಯಾಗಿ ನಿಂತು ಹೋರಾಡ್ತಿದ್ದ ನಮ್ಮ ಭಾರ್ಗವಿ ಮೇಡಮ್ಗೆ ನೀವು ಮಾಡಿದ ಸಹಾಯ ತುಂಬ ಹೆಲ್ಪ್ ಮಾಡ್ತು. ಸತ್ಯನ ಕಂಡುಹಿಡಿಯೋದಕ್ಕೆ ದಾರಿ ತೋರಿಸ್ತು. ಕೊನೆಗೂ ವಿಕ್ಕಿ ಜೈಲ್ ಪಾಲಾಗ್ತಿದ್ದಾನಲ್ಲ, ನಮ್ಗೆ ಆಗ್ತಿರೋ ಖುಷಿಗೆ ಲೆಕ್ಕನೇ ಇಲ್ಲ. ಮತ್ತೆ ಇನ್ನೆಷ್ಟು ದಿನ ಮೆರೀತಾರೆ ಸರ್? ತಪ್ಪು ಮಾಡಿದವರಿಗೆ ಇವತ್ತೆಲ್ಲ ನಾಳೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಆ ವಿಕ್ಕಿ ಮತ್ತೆ ಅವನ ಮನೆಯವರಿಂದ ಅದೆಷ್ಟು ಜನ ಬೀದಿಗೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ ಸರ್? ಎಷ್ಟೋ ಜನರ ಸಮಾಧಿ ಮೇಲೆ ಜೀವನ ಮಾಡ್ತಾ ಇರೋ ಮೃಗಗಳು ಅವರು. ಈ ಜಗತ್ತಿಗೆ ಗೊತ್ತಿರೋದು ಸಂಧ್ಯಾ ಕತೆ ಮಾತ್ರ. ಆದ್ರೆ ಈ ಪ್ರಪಂಚದಲ್ಲಿ ಸತ್ಯ ಹೇಳ್ಕೊಳಕ್ಕೂ ಧೈರ್ಯ ಸಾಲದೆ, ಆಗಿರೋ ಮೋಸ ಅನ್ಯಾಯ ಸಹಿಸ್ಕೊಳಕ್ಕಾಗ್ದೆ ನರಳ್ತಿರೋ ಅದೆಷ್ಟೋ ಸಂಧ್ಯಾ ಇದ್ದಾರೆ ಸರ್. ಆದ್ರೆ ಇವತ್ತು ಭಾರ್ಗವಿ ಅವ್ರಿಗೆ ಸಿಕ್ಕಿರೋ ಗೆಲುವು ಅವರಿಗೂ ಧೈರ್ಯ ತುಂಬಿರುತ್ತೆ. ನಿಜ ಮೇಡಮ್, ಭಾರ್ಗವಿ ಅವರಿಂದ ಮನ್ಸು ಮಾಡಿದ್ರೆ ಸತ್ಯಕ್ಕೂ ಕಾಲ ಬರುತ್ತೆ ಅನ್ನೋದು ಗೊತ್ತಾಯ್ತು. ಈ ಸಮಾಜಕ್ಕೆ ಅವರಂಥ ಧೈರ್ಯವಂತ ಅವಶ್ಯಕತೆ ತುಂಬಾ ಇದೆ. ಆದರೂ ನೀವು ಕಳಿಸಿರೋ CCTV ಫುಟೇಜು ವೈರಲ್ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು ನಮಗೆ. ಸತ್ಯದ ಬೆನ್ನು ಹಿಡಿದು ಇನ್ನೂ ಆಳವಾಗಿ ತನಿಖೆ ಮಾಡೋದಕ್ಕೆ ಸಹಾಯ ಆಯಿತು. ಆ ವಿಡಿಯೋ ವೈರಲ್ ಆಗೋಗ್ ಮಾಡಿದ್ದು ನಾನಲ್ಲ ಸರ್, ಭಾರ್ಗವಿಯವರು. ಅಷ್ಟೇ ಯಾಕೆ ಸರ್, JP ಸರ್ ಮತ್ತೆ ವಂದನಾ ಕೈಲಿ ಕಣ್ಣ ಮುಚ್ಚಲೆ ಆಟ ಆಡಿಸಿ ಅವ್ರ ಕೈಗೆ ಅರ್ಧ ಸತ್ಯನ ಸಿಗೋ ಹಾಗೆ ಮಾಡಿದ್ದು, ಮುಂದಿನ ವಿಡಿಯೋ ಹುಡ್ಕೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಭಾರ್ಗವಿನೇ.